ಗಿಲ್ಲಿ ಹೆಸರಿನಲ್ಲಿ ಬಿರಿಯಾನಿ ಇದೆ ಎಂಬುದು ನಿಮಗೆ ಗೊತ್ತಾ? ಆದರೆ ಈ ಗಿಲ್ಲಿ ಬಿರಿಯಾನಿ ಬೆಂಗಳೂರಲ್ಲಿ ಅಲ್ಲ, ಚೆನ್ನೈನಲ್ಲಿ ಸಿಗೋದು. ಈ ಚೆನ್ನೈ ಬಿರಿಯಾನಿಗೂ ಗಿಲ್ಲಿ ಬಿರಿಯಾನಿಗೂ ಏನೂ ಸಂಬಂಧ ಇಲ್ಲ. ಆದರೆ ರಜನಿಕಾಂತ್ಗೆ ನೇರ ಸಂಬಂಧ ಇದೆ. ಏನಿದು ಗಿಲ್ಲಿ ಬಿರಿಯಾನಿ? ನೋಡೋಣ ಬನ್ನಿ. ಬಿಗ್ ಬಾಸ್ ಫಿನಾಲೆ ಹತ್ತಿರದಲ್ಲಿದೆ. ಮನೆಯಲ್ಲಿ 6 ಮಂದಿ ಸ್ಪರ್ಧಿಗಳಿದ್ದು ಗಿಲ್ಲಿ ಗೆಲ್ಲುವ ಫೇವರೇಟ್ ಎನಿಸ್ಕೊಂಡಿದ್ದಾರೆ. ಹೊರಗೆ ಗಿಲ್ಲಿಗೆ ದೊಡ್ಡ ಅಭಿಮಾನಿ ವರ್ಗವೇ ಸೃಷ್ಟಿಯಾಗಿದೆ. ಗಿಲ್ಲಿ ಕುರಿತು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮೀಮ್ಸ್ಗಳು, ಹಾಡುಗಳು ಸಹ ಹರಿದಾಡ್ತಾ ಇವೆ. ಗಿಲ್ಲಿ ಹೆಸರಲ್ಲಿ ಆಟೋ ಸೇವೆಯನ್ನ ಉಚಿತವಾಗಿ ಕೊಡೋದಾಗಿ ಕೆಲ ಆಟೋ ಡ್ರೈವರ್ಗಳು ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ಗಿಲ್ಲಿ ಕ್ರೇಜ್ ಜೋರಾಗಿದೆ. ಅಂದಹಾಗೆ ಗಿಲ್ಲಿ ಹೆಸರಿನಲ್ಲಿ ಬಿರಿಯಾನಿ ಸಹ ಇದೆ ಎಂಬುದು ನಿಮಗೆ ಗೊತ್ತಾ? ಆದರೆ ಈ ಗಿಲ್ಲಿ ಬಿರಿಯಾನಿ ಸಿಗೋದು ಬೆಂಗಳೂರಲ್ಲಿ ಅಲ್ಲ, ಬದಲಿಗೆ ಚೆನ್ನೈನಲ್ಲಿ. ಆದರೆ ಬಿಗ್ ಬಾಸ್ ಗಿಲ್ಲಿಗೂ ಚೆನ್ನೈನ ಗಿಲ್ಲಿ ಬಿರಿಯಾನಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಈ ಬಿರಿಯಾನಿ ಜೊತೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ನೇರ ಸಂಬಂಧ ಇದೆ. ಏನಿದು ಗಿಲ್ಲಿ ಬಿರಿಯಾನಿ? ಆ ಬಿರಿಯಾನಿಗೆ ಗಿಲ್ಲಿ ಅಂತ ಹೇಳಿ ಹೆಸರನ್ನ ಕೊಟ್ಟವರು ಯಾರು? ನೋಡೋಣ ಬನ್ನಿ. ಗಿಲ್ಲಿ ಬಿರಿಯಾನಿ ಎಂಬುದು ಚೆನ್ನೈನಲ್ಲಿ ಮಾತ್ರವೇ ಸಿಗುವ ವಿಭಿನ್ನ ಬಗೆಯ ಬಿರಿಯಾನಿ. ಚೆನ್ನೈನ ತಾಜ್ ಕೋರಮಂಡಲಲ್ಲಿ ಈ ಗಿಲ್ಲಿ ಬಿರಿಯಾನಿ ಸರ್ವ್ ಮಾಡಲಾಗುತ್ತೆ. ಇತರೆ ಬಿರಿಯಾನಿ ರೀತಿ ಈ ಬಿರಿಯಾನಿ ಉದುರಾಗಿ ಅಥವಾ ಡ್ರೈ ಆಗಿ ಇರೋದಿಲ್ಲ. ಬದಲಿಗೆ ಬಿಸಿಬೇಳೆ ಬಾತ್ ರೀತಿ ಇರುತ್ತೆ. ಆದರೆ ಬಿರಿಯಾನಿ ರೀತಿಯ ರುಚಿ ಇದರಲ್ಲಿ ಇರುತ್ತೆ. ತಾಜ್ ಕೋರಮಂಡಲಲ್ಲಿ ಈ ಬಿರಿಯಾನಿಯನ್ನ 1990ರ ದಶಕದಲ್ಲಿ ಮೊದಲ ಬಾರಿಗೆ ಅನ್ವೇಷಣೆ ಮಾಡಲಾಯಿತು. ಈ ಅನ್ವೇಷಣೆಗೆ ಕಾರಣವಾಗಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್. ತಾಜಲ್ಲಿ ಆಗ ಶೆಫ್ ಆಗಿದ್ದ ರಾಮ್ ಮೋಹನ್ ಎಂಬುವರು ರಜನಿಕಾಂತ್ ಅವರಿಗೆ ಈ ಗಿಲ್ಲಿ ಬಿರಿಯಾನಿಯನ್ನ ಮಾಡಿದ್ರು. ಅವರೇ ಹೇಳ್ಕೊಂಡಿರುವಂತೆ ರಜನಿಕಾಂತ್ ಅವರು ಆಗ ತಾಜ್ ಕೋರಮಂಡಲ್ಗೆ ಬಹಳ ಬರ್ತಾ ಇದ್ರಂತೆ. ವಿಶೇಷವಾಗಿ ಅವರ ರಾತ್ರಿ ಊಟ ಅಲ್ಲೇ ಆಗ್ತಾ ಇತ್ತಂತೆ. ರಜನಿಕಾಂತ್ ಅಲ್ಲಿಗೆ ಹೋದಾಗೆಲ್ಲ ಸಾಮಾನ್ಯವಾಗಿ ಪೂರಿ ಮತ್ತು ಅದರ ಜೊತೆಗೆ ಚಿಕನ್ ಅಥವಾ ಮಟನ್ ಗ್ರೇವಿ ತಿಂತಾ ಇದ್ರಂತೆ. ಆದರೆ ಒಂದಿನ ರಾತ್ರಿ ಸುಮಾರು 1 ಗಂಟೆ ವೇಳೆಗೆ ಬಂದ ರಜನಿಕಾಂತ್, ನನಗೆ ಬಿರಿಯಾನಿ ತಿನ್ನುವ ಮನಸ್ಸಾಗಿದೆ ಅಂತ ಶೆಫ್ ರಾಮ್ ಮೋಹನ್ ಬಳಿ ಹೇಳಿದ್ದಾರೆ. ಆದರೆ ಬಿರಿಯಾನಿ ಹೆವಿ ಆಗಿರೋದು ಬೇಡ, ತಡರಾತ್ರಿ ತಿಂತಾ ಇರುವ ಕಾರಣ ಸುಲಭವಾಗಿ ಜೀರ್ಣವಾಗುವಂಥ ಬಿರಿಯಾನಿ ಮಾಡ್ಕೊಂಡು ಬಾ ಇದ್ರಂತೆ. ಶೆಫ್ ರಾಮ್ ಮೋಹನ್ಗೆ ಇದು ಸವಾಲಾಗಿ ಪರಿಣಮಿಸಿದೆ. ಬಿರಿಯಾನಿ ಉದುರಾಗಿ ಇರೋದ್ರಿಂದ ಅದು ಸುಲಭವಾಗಿ ಜೀರ್ಣ ಆಗೋದಿಲ್ಲ ಅಂತ ಅರ್ತಿದ್ದ ಶೆಫ್ ಬಿರಿಯಾನಿಗೆ ತೆಳುವಾದ, ಹೆಚ್ಚು ಖಾರವಿಲ್ಲದ ಮಟನ್ ಗ್ರೇವಿಯನ್ನು ಬೆರೆಸಿ ಅದನ್ನು ಸ್ಟೀಮ್ ಮಾಡಿದ್ರಂತೆ. ಅದನ್ನು ರಜನಿಕಾಂತ್ ಅವರಿಗೆ ಸರ್ವ್ ಮಾಡಿದ್ದಾರೆ. ರಜನಿಕಾಂತ್ಗೆ ಅದು ಬಹಳ ಹಿಡಿಸಿದೆ. ಬಳಿಕ ರಜನಿಕಾಂತ್ ಅವರು ಬಂದಾಗೆಲ್ಲ ಅದೇ ಬಿರಿಯಾನಿ ಕೇಳ್ತಾ ಇದ್ರಂತೆ. ಆ ಬಳಿಕ ಅವರ ಗೆಳೆಯರು ಕೆಲವರಿಗೆ ಅದು ಹಿಡಿಸಿ ಬಳಿಕ ಅದನ್ನ ತಾಜ್ನವರು ಮೆನುಗೆ ಸೇರಿಸಿದ್ದಾರೆ. ಅಂದಹಾಗೆ ಈ ಬಿರಿಯಾನಿಗೆ ಗಿಲ್ಲಿ ಹೆಸರು ಬಂದಿದ್ದು ತುಸು ವಿಚಿತ್ರ. ಬಿರಿಯಾನಿಗೆ ಗ್ರೇವಿ ಬೆರೆಸುವ ಕಾರಣ ಅದನ್ನ ಗಿಲಾ ಬಿರಿಯಾನಿ ಅಂತ ಕೆಲವರು ಕರೆದಿದ್ರಂತೆ. ಗಿಲಾ ಎಂದ್ರೆ ಹಿಂದಿಯಲ್ಲಿ ಒದ್ದೆ ಎಂದರ್ಥ. ಆದರೆ ಬಳಿಕ ಗಿಲಾ ಎಂಬುದು ಗಿಲ್ಲಿ ಆಗಿ ಗಿಲ್ಲಿ ಬಿರಿಯಾನಿ ಆಗಿದೆ. 30 ವರ್ಷಗಳಿಂದ ಹಿಡಿದು ಈಗಲೂ ಕೂಡ ತಾಜ್ ಕೋರಮಂಡಲಲ್ಲಿ ಗಿಲ್ಲಿ ಬಿರಿಯಾನಿ ಸರ್ವ್ ಆಗುತ್ತೆ. ಈಗ 1 ಪ್ಲೇಟ್ ಗಿಲ್ಲಿ ಬಿರಿಯಾನಿಯ ಬೆಲೆ ₹1300.